ಈವರೆಗೂ ನಮಗೆ ಯಾವುದೇ ದೂರು ಬಂದಿಲ್ಲ ಅಂತ ಸ್ಪಷ್ಟನೆಯನ್ನ ಗೃಹ ಮಂತ್ರಿಗಳು ಕೊಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅನ್ನುವಂಥದ್ದು ಡಾಕ್ಟರ್ ಪರಮೇಶ್ವರ್ ಅವರ ಹೇಳಿಕೆ. ಗೃಹ ಸಚಿವ ಪರಮೇಶ್ವರ್ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ದೂರೇ ಬಂದಿಲ್ವಂತೆ ಅವರಿಗೆ, ನಮ್ಮ ಇಲಾಖೆಗೆ ಬಂದ್ರೆ ಗೊತ್ತಾಗಲಿದೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸೊ ಯಾರಾದರೂ ದೂರು ಕೊಡಬೇಕಲ್ವಾ? BLನಲ್ಲಿ ಕೆಲಸ ಮಾಡೋದಕ್ಕೆ ಇಲ್ಲಿ ಬಂದು ಅವರು ಮತ್ತೊಬ್ಬ ಸಚಿವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನಗೇನು ಗೊತ್ತಿಲ್ಲರಪ್ಪ, ನೀವು ಹೋಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾರು? ಜಾರ್ಜ್ ಅವರು ಹೇಳಿರುವಂತ ಮಾತು. ಮಂತ್ರಿಗಳ ಮೇಲೆ ಹನಿ ಟ್ರ್ಯಾಪ್ ಬಗ್ಗೆ ಜಾರಕಿಹೊಳಿ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸಚಿವ ಜಾರ್ಜ್ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ಗೂ ನನಗೂ ಸಂಬಂಧ ಇಲ್ಲ, ಹನಿ ಟ್ರ್ಯಾಪ್ ಅಂದ್ರೆ ನನಗೆ ಗೊತ್ತಿಲ್ಲ, ಹನಿ ಟ್ರ್ಯಾಪ್ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ. ಇವಾಗ ಯಾರ್ಯಾರಿಗೆ ಯಾವ್ಯಾವ ಲಿಂಕ್ ಇದ್ದಾವೆ ಏನು ಅಂತ ಗೊತ್ತಾಗ್ತಿಲ್ಲ ಈಗ ಸದ್ಯಕ್ಕೆ. ಬಟ್ ಯಾರು ದೂರು ಕೊಡೋಕ್ಕೂ ತಯಾರಿಲ್ಲ, ಬಂದವ್ರನ್ನ ಹೊಡೆದು ಕಳಿಸ್ಬಿಟ್ರಂತೆ. ಏನು ಕಾಮಿಡಿ ಮಾಡ್ತೀರಪ್ಪ ನೀವೆಲ್ಲ? ನೋಡಿ, ಅದು ಅವ್ರನ್ನ ಕೇಳಿ, ನಾನೇ ಹೇಳಲಿಲ್ಲ ತಾನೇ. ನಾನು ಹೇಳಿದೆನಾ? ನೀವು ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಅವ್ರನ್ನ ಕೇಳಿ ಅವ್ರು ಉತ್ತರ ಕೊಡ್ತಾರೆ. ನಾನು ಹೇಳಲಿಲ್ಲಲ್ಲ ಅದು. ಇಲ್ಲ ಸರ್, ನಿಮ್ಮ ಸಂಪುಟ ಸಹೋದ್ಯೋಗಿಗಳೊಬ್ಬರು ನಮ್ಮದೇ ಸಚಿವರೊಬ್ಬರ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಅಟೆಂಪ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಅದು ಯಾರು? ನಾನು ಹೇಳಲಿಲ್ಲಲ್ಲ. ನಾನು ಹೇಳಿದೆನಾ? ನೀವಲ್ಲ ಸರ್, ನಾನು ಹೇಳಲಿಲ್ಲಲ್ಲ. ಸಹೋದ್ಯೋಗಿಗಳು ಸರ್ ನನ್ನ ಸಹೋದರ ಅವ್ರನ್ನ ಕೇಳಿ, ಯಾರು ಹೇಳಿದ್ದಾರೆ ಅವ್ರನ್ನ ಕೇಳಿದ್ದಾರೆ. ಓಕೆ, ಥ್ಯಾಂಕ್ ಯು. ನನ್ನ ಗಮನಕ್ಕೆ ನೀವು ಹೇಳ್ತಾ ಇರೋದೇ ಕೇಳ್ತಾ ಇದ್ದೀನಿ. ನನಗೆ ಯಾರು ಇದು ವಿಚಾರ ಮಾತಾಡ